ನಿನ್ನೆ ನಿನ್ನೆ ನಾವು ಫಿನಾಲೆ ನಡೀತು ಬಿಗ್ ಬಾಸ್ 11ರ ಫೈನಲಿಸ್ಟ್ ಆಗಿ ಹನುಮಂತ ವಿನ್ನರ್ ಆದ. ನಮಗಿದು ಭಾಳ ಖುಷಿ ಆಯಿತು. ಸುದೀಪ್ ಸರ್ ತ್ರಿವಿಕ್ರಮ್ ಮತ್ತು ಹನುಮಂತನ ನಿಂದ್ರಿಸ್ಕೊಂಡು ಹನುಮಂತನ ಕೈ ಎತ್ತಿದಾಗ ನಮಗೆ ಭಾಳ ಖುಷಿ ಆಯಿತು. ಯಾಕಂದರೆ ಅವನು ಅದಕ್ಕೆ ವಿನ್ ಆಗೋದಕ್ಕೆ ಅವನು ಡಿಸರ್ವ್ ಇದ್ದಾನ. ಎಲ್ಲ ಚೆನ್ನಾಗಿ ಆಡಿದ್ದ. ಬಿಗ್ ಬಾಸ್ನಾಗ ಟಾಸ್ಕು ಎಂಟರ್ಟೈನ್ಮೆಂಟು ಎಲ್ಲ ಚೆನ್ನಾಗಿ ಮಾಡಿದ್ದ. ಮತ್ತು ಹೋದ ಸರಿ ಫೈನಲಿಸ್ಟಿಗೆ 2 ಕೋಟಿ ವೋಟ್ಗಳು ಬಂದಿದ್ವು. 5 ಕೋಟಿಗಿನ ಹೆಚ್ಚಿಗೆ ವೋಟ್ ಈ ಸರಿ ಬಿದ್ದಿದ್ವು. ಈ ಸರಿ ಬಿಗ್ ಬಾಸ್ ನಿರ್ಣಯ ಭಾಳ ಖುಷಿ ತಂದಿದೆ. ನಾವೆಲ್ಲರೂ ತಪ್ಪು ಕಲ್ಪನೆಯಲ್ಲಿದ್ವಿ. ಹನುಮಂತ ಬಡ ಕುಟುಂಬದವನು, ಅವನ ಓಟ್ ಬಿದ್ರೂ ಅವ್ನು ಗೆಲ್ಸಲ್ಲ ಅಂತ ಅಂದ್ಕೊಂಡಿದ್ವಿ. ಸಿನಿಮಾ ನಟರನ್ನ ತ್ರಿವಿಕ್ರಮ್ನ ಗೆಲ್ಲಿಸ್ಬೋದು ಅಂತ, ತ್ರಿವಿಕ್ರಮ್ ಅಥವಾ ಮಂಜುನ ಗೆಲ್ಲಿಸ್ಬೋದು ಅಂತ ಅಂದ್ಕೊಂಡಿದ್ವಿ. ಜನ ವೋಟ್ ಮಾಡಿದ್ದನ್ನೇ ಬಿಗ್ ಬಾಸ್ ಗೆಲ್ಸಿದಾರ. ಅದಕ್ಕೆ ನಮಗೆ ಭಾಳ ಖುಷಿಯಾಗಿತ್ತು. ಕರ್ನಾಟಕದಾದ್ಯಂತ ಹನುಮಂತನ ಅಭಿಮಾನಿಗಳು ಈ ನಿರ್ಣಯದಿಂದ ಭಾಳ ಸೆಲೆಬ್ರೇಷನ್ ಮಾಡತ್ತಾರ. ನಮ್ಮ ಹಾವೇರಿ ಒಳಗಂತ್ರಕ್ಕೂ ಭರ್ಜರಿ ಸಂಭ್ರಮನ ಮಾಡತ್ತಾರ. ಒಂದು ಹಬ್ಬದ ಥರನ ಸೆಲೆಬ್ರೇಟ್ ಮಾಡತ್ತಾರ ಅಂತಲೇ ಹೇಳಬಹುದು. ಹನುಮಂತ ಬಿಗ್ ಬಾಸ್ 11ರ ವಿನ್ನರ್ ಆಗಿದ್ದಕ್ಕೆ ನಿಮಗೇನು ಅನ್ನಿಸ್ತದೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.